ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ, ನಾನು ಪ್ರತಿ ತಿಂಗಳು ಹಣ ಉಳಿಸ್ಬೇಕು, ಆದರೆ ಎಲ್ಲಿ ಹಾಕಲಿ? PPF ಒಳ್ಳೆಯದಾ, SIP ಒಳ್ಳೆಯದಾ? ಗೊಂದಲ ಆಗ್ತಿದೆಯಾ? ಚಿಂತೆ ಬೇಡ. ಇವತ್ತು ನಾನು ನಿಮಗೆ ಎರಡೂ ತುಂಬ ಸರಳವಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಯಾವುದು ಸೂಕ್ತ ಅನ್ನೋದು ಕಂಪ್ಲೀಟ್ ಡೀಟೇಲ್ ಕೊಡ್ತೇನೆ. ಲೆಟ್ಸ್ ಗೋ. PPF ಅಂದರೆ ಏನು? PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಕನ್ನಡದಲ್ಲಿ ಹೇಳಬೇಕಾದ್ರೆ ಸಾರ್ವಜನಿಕ ಭವಿಷ್ಯ ನಿಧಿ. ಇದನ್ನು ಭಾರತ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಅಂದರೆ ನಿಮ್ಮ ಹಣ ಸೇಫು, ಯಾರು ಎತ್ಕೊಂಡೋಗಲ್ಲ. ಇಲ್ಲಿ ಎಲ್ಲಿ ಅಕೌಂಟ್ ಓಪನ್ ಮಾಡಬೇಕಾಗತ್ತೆ? ನೀವು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಅಥವಾ ಆನ್ಲೈನಲ್ಲಿ ಮಾಡ್ತೀರಾ ಅಂತಂದರೆ SBI, HDFC, ಆಕ್ಸಿಸ್ ಬ್ಯಾಂಕ್ಗಳಂತ ಎಲ್ಲಿ ಬೇಕಾದ್ರೂ ಮಾಡ್ಬೋದು. PPF ಎಲ್ಲರೂ ಒಳ್ಳೆಯದು ಅಂತಾರಲ್ಲ, ಇದರಲ್ಲಿ ಏನು ವಿಶಿಷ್ಟ ಅಂದರೆ 500 ರೂಪಾಯಿಂದನೂ ಶುರು ಮಾಡ್ಬೋದು. ವರ್ಷಕ್ಕೆ ಮ್ಯಾಕ್ಸಿಮಮ್ 1.5 ಲಕ್ಷ ನೀವು ಹಾಕ್ಬೋದು ಪ್ರತಿ ವರ್ಷ. ನಿಮಗೆ ಇದರಲ್ಲಿ ಎಷ್ಟು ಇಂಟ್ರೆಸ್ಟ್ ಸಿಗ್ಬೋದು? ಮ್ಯಾಕ್ಸಿಮಮ್ ನಿಮಗೆ 7.1% ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. 15 ವರ್ಷ ಲಾಕಿಂಗ್ ಪೀರಿಯಡೂ ಇರುತ್ತೆ. ಎಲ್ಲರೂ PPF ಬಗ್ಗೆ ಯಾಕೆಲ್ಲರೂ ಮಾತಾಡ್ತಾ ಇದ್ದಾರೆ ಅಂತಂದರೆ, ಇನ್ವೆಸ್ಟ್ ಮಾಡಬೇಕಾದ್ರೂ ಟ್ಯಾಕ್ಸ್ ಇಲ್ಲ. ATCಯಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಏನಾದ್ರು ಫೈಲ್ ಮಾಡ್ತಾ ಇರೋರು ಗೊತ್ತಾಗುತ್ತೆ, 1.5 ಲಕ್ಷವರೆಗೂ ನೀವು ಅದನ್ನು ಕ್ಲೈಮ್ ಮಾಡ್ಕೋಬೋದು. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೂ ಟ್ಯಾಕ್ಸ್ ಇಲ್ಲ, ಬೆಳಿಬೇಕಾದ್ರೂ ಟ್ಯಾಕ್ಸ್ ಇಲ್ಲ. ಅಕಸ್ಮಾತ್ ನೀವು ವಿತ್ಡ್ರಾಲ್ ಮಾಡಬೇಕಂದ್ರೂ ಆ ದಿನವೂ ಕೂಡ ಗೌರ್ಮೆಂಟ್ ನಿಮ್ಮ ಹತ್ರ ಕಿತ್ಕೊಂಡು ಟ್ಯಾಕ್ಸಲ್ಲಿ ರೂಪದಲ್ಲಿ ನಿಮಗೆ ಕೊಡಲ್ಲ. ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಅಮೌಂಟ್. ಈ 3 ಹಂತದಲ್ಲಿ ನಿಮಗೆ PPFನ ಒಂದು ದೊಡ್ಡ ಬೆನಿಫಿಟ್ ಅಂತ ಅನಿಸುತ್ತೆ. ಉದಾಹರಣೆಗೆ ಪ್ರತಿ ವರ್ಷ ನೀವು 1.5 ಲಕ್ಷ ಹಾಕಿದ್ರೆ 15 ವರ್ಷ ಆದಮೇಲೆ ನಿಮಗೆ 7.1 ದರದಲ್ಲಿ ನಿಮ್ಮ ಕೈಗೆ ಬರ್ತಿತ್ತು 40 ಲಕ್ಷ ಟ್ಯಾಕ್ಸ್ ಫ್ರೀ ಮನಿ. ಇವಾಗ ತಿಳ್ಕೊಂಡ್ರಲ್ಲ. SIP ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ಳೋಣ. SIP ಅಂದ್ರೇನು? SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಷ್ಟೇ ಇದು, ಓಕೆನಾ? ಇದು ಮ್ಯೂಚುವಲ್ ಫಂಡ್ನಲ್ಲಿ ಎವ್ರಿ ಮಂತ್ ಹಣ ಹಾಕ್ತಿರಲ್ಲ, ಒಂದು ವಿಧಾನ ಅಷ್ಟೇ. ಸರಳವಾಗಿ ಹೇಳ್ಬೇಕಂದ್ರೆ ಪ್ರತಿ ತಿಂಗಳು ನೀವು ರೆಗ್ಯುಲರಾಗಿ ಮ್ಯೂಚುವಲ್ ಫಂಡ್ನಲ್ಲಿ SIP ಮೂಲಕ ಹಾಕ್ತಾ ಇರ್ತೀರ ಅಷ್ಟೇ. 500 ರೂಪಾಯಿಂದನೂ ಶುರು ಮಾಡ್ಬೋದು. ಎಲ್ಲಿ ಶುರು ಮಾಡಬೇಕಾಗತ್ತೆ? ಆ್ಯಪ್ ಇರುತ್ತೆ ಇದಕ್ಕಂತಾನೆ, ಝೀರೋದಾ, ಗ್ರೋ, ಆಮೇಲೆ ಇನ್ನೂ ಅನೇಕ ಆ್ಯಪ್ಗಳಿದೆ. SIPನ ಮಾರ್ಕೆಟಲ್ಲಿ ಜನರು ಯಾಕೆ ಮಾತಾಡ್ತಿದ್ದಾರೆ SIP ಅಂತ? ರೀಸನ್ ಇಷ್ಟೇ. ಇದರಲ್ಲಿ ಏನಾದ್ರು ವಿಶೇಷತೆ ಏನಾದ್ರು ಇದೆಯಾ? ಬನ್ನಿ ತಿಳ್ಕೊಳ್ಳೋಣ. ರಿಟರ್ನು ಇದರಲ್ಲಿ ಖಚಿತ ಅಂತ ಏನಿಲ್ಲ. ನಿಮಗೆ ಗ್ಯಾರಂಟಿ ರಿಟರ್ನ್ ಬಂದೇ ಬರೋದಪ್ಪ, ಇಷ್ಟೇ ರಿಟರ್ನ್ ಬರುತ್ತೆ ಅಂತ ಏನಿಲ್ಲ. ಸಾಮಾನ್ಯವಾಗಿ ಇದರಲ್ಲಿ 10 ರಿಂದ 15 ವರ್ಷ ನೀವೇನಾದರೂ ವೆಯ್ಟ್ ಮಾಡಿದೆ ಅಂದರೆ ರಿಟರ್ನ್ ನಿಮಗೆ ಹಿಸ್ಟಾರಿಕಲಿ ಪ್ರೂವ್ ಆಗಿರೋಂಥ 12% ರಿಟರ್ನ್ ಸಿಗುತ್ತೆ ಅಂತ ಹೇಳ್ತಾ ಇದೆ. ಗ್ಯಾರಂಟಿನಾ? ಗ್ಯಾರಂಟಿ ಅಲ್ಲ, ಸಿಗುತ್ತೆ ಅಂತ ಡೇಟಾ ಹೇಳ್ತಾ ಇದೆ. ಇದರಲ್ಲಿ ಏನಾರು ಲಾಕಿನ್ ಪೀರಿಯಡ್ ಇದೆಯಾ? ಲಾಕಿನ್ ಪೀರಿಯಡ್ ಇಲ್ಲ, ಆದರೆ ಕೆಲವೊಂದು ಫಂಡ್ಗಳಲ್ಲಿ ಲಾಕಿನ್ ಪೀರಿಯಡ್ ಇದೆ. ಯಾವ ಫಂಡು? ELSS ಅಂತ ಒಂದು ಫಂಡ್ ಇದೆ. ಸೊ ಅದರಲ್ಲಿ ಮಾತ್ರ. ಇನ್ನು ಉಳಿದಲ್ಲಿ ಯಾವುದೇ ಫಂಡ್ಗಳಲ್ಲಿ ಲಾಕಿನ್ ಪೀರಿಯಡ್ ಇಲ್ಲ. ಯಾವಾಗ ಬೇಕಾದ್ರೆ ಎಂಟ್ರಿ ಆಗ್ಬೋದು, ಯಾವಾಗ ಬೇಕಾದ್ರೆ ವಿತ್ಡ್ರಾಲ್ ಮಾಡ್ಬೋದು. ಈ ರುಪಿ ಕಾಸ್ಟ್ ಆವ್ರೇಜಿಂಗ್ ಅಂದರೆ ಏನು? ಮಾರ್ಕೆಟ್ ಕೆಳಗೆ ಹೋದಾಗ ಹೆಚ್ಚು ಯೂನಿಟ್ ಸಿಗುತ್ತೆ ಬೈ ಮಾಡಿದ್ರೆ, ಮಾರ್ಕೆಟ್ ಮೇಲೆ ಹೋದಾಗ ನಿಮಗೆ ಯೂನಿಟ್ಟು ಅದು ಆವ್ರೇಜ್ ಆಗ್ತಾ ಹೋಗುತ್ತೆ. ಸೊ SIP ನೀವು ಮಾಡಬೇಕಾದ್ರೆ ಮಾಡೋರಿಗೆ ಇದು ಬೆಸ್ಟ್ ಬೆನಿಫಿಟ್ ಅನಿಸುತ್ತೆ. ಒಂದು ಉದಾಹರಣೆ ನೋಡೋಣ. ಪ್ರತಿ ತಿಂಗಳು ನೀವು 5,000 ಹಾಕಿದ್ರೆ 20 ವರ್ಷ 12% ರಿಟರ್ನ್ ಅಂದ್ಕೊಂಡ್ರು ನಿಮ್ಮ ಹೂಡಿಕೆ 12 ಲಕ್ಷ ಆಗಿರುತ್ತೆ. ನಿಮ್ಮ ಕೈಗೆ ಬರೋದು ಎಷ್ಟು ಗೊತ್ತಾ? 50 ಲಕ್ಷ. ನಿಜಾನೇ, ಇದು ಪವರ್ ಆಫ್ ಕಾಂಪೌಂಡಿಂಗ್ ಮ್ಯಾಜಿಕ್ ರೀ. ಈಗ ಎರಡೂ PPF ಮತ್ತು SIPನ ಎರಡೂ ಕಂಪೇರ್ ಮಾಡಿ ನೋಡೋಣ, ಯಾವುದು ನಿಮಗೆ ಬೆಸ್ಟು ಅನ್ನೋದು. ಇವೆರಡರಲ್ಲಿ ರಿಸ್ಕ್ ಯಾವುದಪ್ಪ ಅಂತಂದರೆ PPF ನಿಮಗೆ 0 ರಿಸ್ಕು, ಇದರಲ್ಲಿ ಸರ್ಕಾರನೇ ಗ್ಯಾರಂಟಿ ಇದೆ. SIP ಮಾರ್ಕೆಟ್ ರಿಸ್ಕ್ ಇದೆ. ನೀವು ಏನಾದರೂ ಲಾಂಗ್ ಟರ್ಮಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ರೆ 5 ರಿಂದ 10 ವರ್ಷ, ಆ ರಿಸ್ಕು ನಿಮಗೆ ಕಮ್ಮಿ ಆಗುತ್ತೆ. ಈ ರಿಟರ್ನ್ ವಿಚಾರದಲ್ಲಿ PPF ಎಷ್ಟು ರಿಟರ್ನು ಸಿಗುತ್ತೆ, ಎಷ್ಟು ಪರ್ಸೆಂಟೇಜ್ ನಿಮಗೆ ರಿಟರ್ನ್ ಸಿಗುತ್ತೆ, SIP ಎಷ್ಟು ರಿಟರ್ನ್ ಜನ್ರೇಟ್ ಮಾಡುತ್ತೆ. ಸೊ ನೋಡಿ, PPF ನಿಮಗೆ 7.1 ನಿಮಗೆ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ. ಆದರೆ SIPನಲ್ಲಿ ಹಿಸ್ಟಾರಿಕಲಿ ನಿಮಗೆ ಪ್ರೂವ್ ಆಗಿರೋದು 10 ರಿಂದ 12% ಅಂತೂ
ಸಿಕ್ಕೇ ಸಿಗುತ್ತೆ. ಯಾಕಂದರೆ ನೀವು ಫ್ಯೂಚರ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದ್ರಿಂದ ಈ ಡೇಟಾ ಹೇಳ್ತೈತೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಆದರೆ ಸಿಗುತ್ತೆ. ಲಿಕ್ವಿಡಿಟಿ, ಇವೆರಡರಲ್ಲೂ ಲಿಕ್ವಿಡಿಟಿ ಯಾವ ರೀತಿ ಇದೆ? ನಮಗೇನಾದ್ರು ಏನಾದರೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ಏನಾದರೂ ಅಮೌಂಟ್ ಏನಾದ್ರು ವಿಡ್ರಾಲ್ ಮಾಡ್ಬೋದಾ? ಏನಾದರೂ ಇವೆರಡರಲ್ಲಿ ಯಾವ ರೀತಿ ಲಿಕ್ವಿಡಿಟಿ ಇದೆ? ಪಿ ಪಿ ಎಫಲ್ಲಿ ನಿಮಗೆ 15 ವರ್ಷ ಲಾಕಿಂಗ್ ಪೀರಿಯಡ್ ಇರುತ್ತೆ. ಸೊ ನಿಮಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ವಿಡ್ರಾಲ್ ಮಾಡಬೇಕಂದ್ರೆ ಅದರಲ್ಲಿ ಅವ್ರದ್ದೇ ಆದ ವೆಬ್ಸೈಟಲ್ಲಿ ನೀವು ವಿಡ್ರಾಲ್ ಇದೆ ಮಾಡಬೇಕಾಗ್ಬೋದು. ಅದು ಎಷ್ಟು ಪರ್ಸೆಂಟ್ ಏನು ಅನ್ನೋದು ಅವ್ರ ಪೋರ್ಟಲಲ್ಲೇ ಕೊಟ್ಟಿರ್ತಾರೆ ನೋಡಿ. ಎಸ್ ಐ ಪಿ ಅಂತ ಬಂದಾಗ ನೀವು ಯಾವಾಗ ಬೇಕಾದರೂ ವಿಡ್ರಾಲ್ ಮಾಡ್ಬೋದು. ಹೌದು, ಇದರಲ್ಲಿ ಎಸ್ ಐ ಪಿನಲ್ಲಿ ಲಿಕ್ವಿಡಿಟಿ ತುಂಬ ಹೈ ಇರುತ್ತೆ. ಯಾವಾಗ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು, ಯಾವಾಗ ಬೇಕಾದರೂ ವಿಡ್ರಾಲ್ ಮಾಡ್ಬೋದು. ಈ ಟ್ಯಾಕ್ಸ್ ವಿಚಾರದಲ್ಲಿ ಪಿ ಪಿ ಎಫ್ ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಮನಿ. ಆದರೆ ಎಸ್ ಐ ಪಿ 1 ಲಕ್ಷ ಮೇಲಿನವರೆಗೂ ಲಾಭ ನಿಮ್ಗೆ ಬಂದಿರುತ್ತಲ್ಲ, ಅದಕ್ಕೆ ಟ್ಯಾಕ್ಸ್ ಇಲ್ಲ. ಇನ್ನು ಮಿಕ್ಕಿದ ದುಡ್ಡಿಗೆ 10% LTCG ಕಟ್ಟಬೇಕಾಗತ್ತೆ. ಹಾಗಿದ್ರೆ ಯಾರಿಗೆ ಯಾವುದು ಸೂಕ್ತ? ಪಿ ಪಿ ಎಫ್ ಆಯ್ಕೆ ಮಾಡ್ತಾಯಿದ್ದಾರೆ, ನಿಮಗೆ ರಿಸ್ಕು ಬೇಡ, ಸೇಫ್ ಇನ್ವೆಸ್ಟ್ಮೆಂಟ್ ಇರಬೇಕು ಅನ್ನೋದು ಒಂದು ಮೆಂಟಾಲಿಟಿ ಇರುತ್ತೆ. ಆದರೆ ಎಸ್ ಐ ಪಿ ಏನಾದ್ರು ಆಯ್ಕೆ ಮಾಡ್ತಿದ್ರೆ ಲಾಂಗ್ ಟರ್ಮ್ ವೆಲ್ತ್ ಗ್ರೋ ಮಾಡಬೇಕನ್ನೋ ಇಂಟೆನ್ಷನ್ ಇರೋರೇ ಇದನ್ನು ಆಯ್ಕೆ ಮಾಡೋದು. ಇದರಲ್ಲಿ ಸ್ವಲ್ಪ ರಿಸ್ಕು ಕೂಡ ಜಾಸ್ತಿ ಇರುತ್ತೆ, ಆದರೆ ವೆಲ್ತ್ ಮಾತ್ರ ಬಿಲ್ಡ್ ಆಗೇ ಆಗುತ್ತೆ. ಹಾಗಿದ್ರೆ ನಿಮಗೆ ಅನೇಕ ಜನಕ್ಕೆ ಒಂದು ಪ್ರಶ್ನೆ ಬರ್ತಾ ಇರ್ಬೋದು, ಒಂದೇ ಆಯ್ಕೆ ಮಾಡಬೇಕಾ? ಉತ್ತರ ಇಲ್ಲ, ಎರಡೂ ಆಯ್ಕೆ ಮಾಡಿ. ಪಿ ಪಿ ಎಫ್ ನಿಮಗೆ ಸೇಫ್ಟಿ ಕೊಡುತ್ತೆ, ರಿಸ್ಕ್ ಫ್ರೀ ಅಮೌಂಟ್ ಕೊಡುತ್ತೆ. ಎಸ್ ಐ ಪಿ ನಿಮಗೆ ಅದು ಗ್ರೋತ್ ಎಂಜಿನ್, ಅದು ನಿಮಗೆ ಫ್ಯೂಚರಲ್ಲಿ ವೆಲ್ತ್ ಬಿಲ್ಡ್ ಮಾಡುತ್ತೆ. ನೀವೇನಾರು ಇನ್ವೆಸ್ಟ್ ಮಾಡ್ತಿದ್ರೆ ತಿಂಗಳಿಗೆ 40% ಮಾತ್ರ ಪಿ ಪಿ ಎಫ್ಗೆ ಹಾಕಿ, ಇನ್ನು ಉಳಿದ 60% ಎಸ್ ಐ ಪಿ ಮೂಲಕ ಹಾಕಿ. ಈ ರೀತಿ ನೀವು ಮಾಡ್ತಾಯಿದ್ರೆ ಸೇಫ್ಟಿ ಜೊತೆಗೆ ಫ್ಯೂಚರ್ ಗ್ರೋತು ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಹೂಡಿಕೆ ಯಾವಾಗ ಬೇಕಾದರೂ ಶುರು ಮಾಡಿದ್ರು ಅದು ನಿಮಗೆ ತಡ ಆಗಲ್ಲ. ಆದರೆ ಶುರು ಮಾಡದೇ ಇದ್ದರೆ ತುಂಬ ತಡ ಆಗುತ್ತೆ. ಇವತ್ತೇ ನೀವು ಅಟ್ಲೀಸ್ಟು 500 ರೂಪಾಯಿಂದನಾದ್ರು ಶುರು ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತಾ? ಆದರೆ ಒಂದು ವಿಷಯ ತಿಳ್ಕೊಳ್ಳಿ, ಯಾವುದೇ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಸಲಹೆ ತಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಹೇಳಿ ನೀವು ಆಲ್ರೆಡಿ ಪಿ ಪಿ ಎಫ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಎಸ್ ಐ ಪಿನಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ? ಹಾಗಿದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.